ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಬೆಳಕಿನ ಹಬ್ಬ ದೀಪಾವಳಿ ಕೇವಲ ದೀಪಗಳ ಹಬ್ಬವಲ್ಲ, ಇದು ಹೊಸ ಆರಂಭದ ಸಂಕೇತ. ಅಮಾವಾಸ್ಯೆಯ ಕತ್ತಲು ಕಳೆದು ಸೃಷ್ಟಿಯಾಗುವ ಬೆಳಕಿನಂತೆ. ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ದೀಪಾವಳಿ ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಜೀವನದಲ್ಲೂ ರಾಜವೈಭವ ಶುರುವಾಗ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಪರೂಪದ ಗ್ರಹಗಳ ಸಂಚಾರದಿಂದಾಗಿ 5 ರಾಶಿಗಳಿಗೆ ರಾಜಯೋಗ ಪ್ರಾರಂಭವಾಗ್ತಾ ಇದ್ದು ಅವರ ಅದೃಷ್ಟದ ಬಾಗಿಲು ತೆರೆತಾ ಇದೆ. ಹಾಗಾದರೆ ಆ 5 ರಾಶಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಗೆ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಆಗ್ತಿರುವಂಥ ಗುರೂಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತವಾದ ಪರಿಹಾರವನ್ನು ಮಾಡಿಸಿಕೊಳ್ಳಿ. ಹೌದು, ಈ ಬಾರಿ ದೀಪಾವಳಿ ನಂತರ ಗುರುಗ್ರಹವು ತನ್ನ ಉಚ್ಚ ರಾಶಿಯಾದ ಕರ್ಕ ರಾಶಿಯಲ್ಲಿ ಮತ್ತು ಇತರ ಪ್ರಮುಖ ಗ್ರಹಗಳು ಸ್ಥಾನ ಪಲಟಗೊಳ್ಳುತ್ತಿರುವುದರಿಂದ ಜ್ಯೋತಿಷದಲ್ಲಿ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾದ ಹಂಸ ಮಹಾಪುರುಷ ರಾಜಯೋಗ ಮತ್ತು ವೈಭವಲಕ್ಷ್ಮಿ ರಾಜಯೋಗದಂತಹ ಶುಭ ಯೋಗಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಆ ಒಂದು ರಾಶಿಯಲ್ಲಿ ಮೊದಲ ರಾಶಿಯಾಗಿ ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ದೀಪಾವಳಿ ನಂತರ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಐಷಾರಾಮಿ ಜೀವನವನ್ನು ಹೆಚ್ಚಿಸುವ ಶನಿಯೂ ಸಹ ಅನುಕೂಲಕರ ಸ್ಥಾನದಲ್ಲಿರ್ತಾನೆ. ಈ ರಾಜಯೋಗದ ಪ್ರಭಾವದಿಂದ ಹಲವು ದಿನಗಳಿಂದ ಕಾಯ್ತಿದ್ದವರಿಗೆ ಉತ್ತಮ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಭಾರಿ ಏರಿಕೆ ಮತ್ತು ಅನಿರೀಕ್ಷಿತ ಧನಾಗಮನ ಆಗ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಮತ್ತು ಉತ್ತಮ ವಿದೇಶಿ ಅವಕಾಶಗಳು ಕೂಡ ಒದಗಿ ಬರ್ತದೆ. ಇನ್ನು ಎರಡನೇ ರಾಶಿಯಾಗಿ ಕರ್ಕಾಟಕ ರಾಶಿಯವರಿಗೆ ಈ ರಾಜಯೋಗವು ಅತ್ಯಂತ ವಿಶೇಷವಾಗಿದೆ. ಅದೇ ರೀತಿಯಾಗಿ ಗುರುಗ್ರಹವು ನಿಮ್ಮ ಉಚ್ಚ ಸ್ಥಾನದಲ್ಲಿ ಬಲ ಪಡೆಯುವುದರಿಂದ ಹಂಸ ಮಹಾಪುರುಷ ರಾಜಯೋಗವು ನಿಮ್ಮ ರಾಶಿಯಲ್ಲಿ ಫಲವನ್ನು ನೀಡುತ್ತದೆ. ಇದರಿಂದ ನಿಮ್ಮ ವ್ಯಕ್ತಿತ್ವ, ಗೌರವ ಮತ್ತು ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ಕಾಣ್ತೀರಾ. ಇನ್ನು ಕುಟುಂಬದಲ್ಲಿ ಸಂತೋಷ, ಪುತ್ರ ಪೌತ್ರತಿ ಸುಖ, ಆಭರಣ ಮತ್ತು ರತ್ನಗಳನ್ನು ಹೊಂದುತ್ತೀರಾ. ವರಹಾಮೀರರ ಪ್ರಕಾರ ನೀವು ಧನವಂತರಾಗ್ತೀರಾ. ದಾಂಪತ್ಯ ಜೀವನ ಮಧುರವಾಗಿರ್ತದೆ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಯಶಸ್ಸು ಅನ್ನೋದು ಸಿಗ್ತದೆ. ಇನ್ನು ಮೂರನೇ ರಾಶಿಯಾಗಿ ಕನ್ಯಾ ರಾಶಿಯವರಿಗೆ ಶುಕ್ರ ಮತ್ತು ಚಂದ್ರನಿಂದ ವೈಭವ ಲಕ್ಷ್ಮಿ ರಾಜಯೋಗದ ಫಲ ಸಿಗ್ತದೆ. ನಿಮ್ಮ ರಾಶಿಯಲ್ಲಿ ಗ್ರಹಗಳ ಶುಭ ಸಂಯೋಗ ನಡೆಯುವುದರಿಂದ ನಿಮ್ಮ ಪ್ರತಿಭೆ ಮತ್ತು ಮಾತುಗಾರಿಕೆಗೆ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಸಿಗ್ತದೆ. ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ, ಮುಖ್ಯವಾಗಿ ವ್ಯವಹಾರದಲ್ಲಿ ದೊಡ್ಡ ಹೂಡಿಕೆಗಳು ಲಾಭ ತರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಮತ್ತು ಬಲವನ್ನು ಕಾಣಲಿದ್ದೀರಿ. ಹೊಸ ಆಸ್ತಿ ಅಥವಾ ವಾಹನ ಖರೀದಿ ಯೋಗವಿದೆ. ದೀರ್ಘಕಾಲದ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗ್ತದೆ. ಇನ್ನು 4 ಮತ್ತು 5ನೇ ರಾಶಿಯಾಗಿ ನೋಡುವುದಾದರೆ ಮಕರ ರಾಶಿ ಮತ್ತು ಕುಂಭರಾಶಿ. ಶನಿ ಮತ್ತು ಶುಕ್ರನ ಪ್ರಭಾವದಿಂದ ಮಕರ ರಾಶಿಯವರಿಗೆ ಸಂಪತ್ತಿನ ದೇವಿ ಲಕ್ಷ್ಮಿಯ ಕೃಪೆ ಸಂಪೂರ್ಣವಾಗಿ ಇರ್ತದೆ. ಅದೇ ರೀತಿಯಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗುವ ಸಾಧ್ಯತೆ ಇದೆ. ವೃತ್ತಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಮುಟ್ಟುವ ಎಲ್ಲವೂ ಚಿನ್ನವಾಗ್ತದೆ. ಉದ್ಯೋಗದಲ್ಲಿ ಬಡ್ತಿ ಮತ್ತು ವೇತನ ಹೆಚ್ಚಳ ನಿಶ್ಚಿತ. ದೊಡ್ಡ ಮಟ್ಟದ ಆರ್ಥಿಕ ಪ್ರಯೋಜನಗಳನ್ನು ದೊರೆತವೆ. ದೇಶ ವಿದೇಶಗಳಲ್ಲಿ ನಿಮ್ಮ ವ್ಯವಹಾರ ಮತ್ತು ಹೆಸರು ವಿಸ್ತಾರವಾಗುತ್ತದೆ. ಇನ್ನು 5ನೇ ರಾಶಿಯಾಗಿ ನೋಡುವುದಾದರೆ ಕುಂಭರಾಶಿ. ಶನಿ ಮತ್ತು ಗುರುವಿನ ಸ್ಥಾನ ಬಲದಿಂದ ಕುಂಭರಾಶಿಯವರಿಗೆ ಅದೃಷ್ಟ ಮತ್ತು ಸಂತೋಷದ ಮನೆ ಬಾಗಿಲಿಗೆ ಬರ್ತದೆ. ಹಣಕಾಸಿನ ಬೆಳವಣಿಗೆಗೆ ಹೊಸ ಮೂಲಗಳು ಸೃಷ್ಟಿಯಾಗ್ತದೆ. ವೃತ್ತಿ ಜೀವನದಲ್ಲಿ ನಾಯಕತ್ವದ ಅವಕಾಶಗಳು, ಅನಿರೀಕ್ಷಿತ ಉಡುಗೊರೆಗಳು ಅಥವಾ ಲಾಭ ಲಭಿಸಬಹುದು. ದೀರ್ಘ ಪ್ರಯಾಣಕ್ಕೆ ಮತ್ತು ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಅತ್ಯಂತ ಶುಭ ಸಮಯ. ನಿಮ್ಮ ಅಡೆತಡೆಗಳು ನಿವಾರಣೆಯಾಗಿ ಇನ್ನು ಮೇಲೆ ಯಶಸ್ಸು ಸುಲಭವಾಗಿ ಸಿಗ್ತದೆ. ಈ ಒಂದು ರಾಶಿಯವರಿಗೆ ಒಂದು ಪರಿಹಾರ ಮಾರ್ಗ ನೋಡುವುದಾದರೆ ಲಕ್ಷ್ಮೀ ಅಷ್ಟೋತ್ತರ ಪಠಣೆಯನ್ನು ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಲಕ್ಷ್ಮೀ ದೇವಿಯ ಅಷ್ಟೋತ್ತರ ಅಥವಾ ಶ್ರೀ ಸೂಕ್ತಂ ಪಠಣೆಯನ್ನು ಮಾಡಿ. ಅದೇ ರೀತಿಯಾಗಿ ಶನಿ ದೇವನ ಕೃಪೆಗಾಗಿ ಶನಿವಾರದಂದು ಹುದ್ದು ಅಥವಾ ಹುರುಳಿಯನ್ನು ದೇವಸ್ಥಾನಕ್ಕೆ ದಾನವನ್ನು ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ದೀಪಾವಳಿ ನಂತರ ಇಷ್ಟು ಲಾಭಗಳನ್ನು ಪಡೆಯುತ್ತಿರುವಂಥ ರಾಶಿಗಳನ್ನು, ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಓಂ ಲಕ್ಷ್ಮೀ ದೇವಿಯ ನಮಃ ಎಂದು ಕಮೆಂಟ್ ಮಾಡಿ ಆ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಡಿಸ್ಪ್ಲೇ ಆಗ್ತಿರುವಂಥ ಗುರುಜಿ ನಂಬರ್ಗೆ ಕಾಲ್ ಮಾಡಿ. ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ. ಧನ್ಯವಾದಗಳು.